ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಸೊ ಒಂದು ಬೇಜಾರು ವಿಷಯನೇ. ನಾನು ಫಸ್ಟ್ ವೀಡಿಯೋ ಕೂಡ ಹಾಕಿದೆ. ನಮ್ಮ ಆನೆಗಳೇನು ಸೆಲೆಕ್ಟ್ ಆಗಿದ್ದಾವೆ ನೋಡಿ ದಸರಾ ಫಸ್ಟ್ ಬ್ಯಾಚ್ನಲ್ಲಿ. ಅಫ್ಕೋರ್ಸ್ ಈ ವರ್ಷ ನಮ್ಮ ಲೀಸ್ಟಿಂದ ಕೈ ಬಿಟ್ಟಿರೋದು ನಮ್ಮ ಭೀಮನ ಮತ್ತು ಅಭಿಮನ್ಯುವಿನ. ತುಂಬ ಜನ ಬೇಜಾರು ಆಲ್ರೆಡಿ ಮಾಡ್ತಾಯಿದ್ದಾರೆ. ಏನಕ್ಕಾಯಿತು, ಏನಕ್ಕೆ ಅಭಿಮನ್ಯುನ ಇನ್ವಾಲ್ವ್ ಮಾಡ್ತಾಯಿಲ್ಲ, ಏನಕ್ಕೆ ಫಸ್ಟ್ ಬ್ಯಾಚ್ ಬರ್ಬೋಯಿತ್ತಲ್ವ, ಮತ ಕಮ್ಮಿ ಆಗಿದೆ, ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟಿದ್ದೇನೆ, ಏನಕ್ಕೆ ರಿಟೈರ್ಮೆಂಟ್ ಒಂದು ಅದ್ದೂರಿಯಾಗಿ ಮಾಡಬೇಕಾಗಿತ್ತು, ಏನಕ್ಕೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದಂಥ ಆನೆಗೆ ಸಡನ್ನಾಗಿ ಒಂದು ರಿಟೈರ್ಮೆಂಟ್ ಕೊಡೋದು ಎಷ್ಟು ಸರಿ ಅಂತೇಳಿ ತುಂಬ ಜನ ಕ್ವಶನ್ ಮಾಡ್ತಾಯಿದ್ದಾರೆ. ಅಫ್ಕೋರ್ಸ್ ನಾನು ಕೂಡ ಅಭಿಮಾನಿ ಜೊತೆಲೇ ಏನೋ ಅಭಿಮಾನಿಗಳ ಜೊತೆಲೇ ಇದ್ದೀನಿ. ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ, ಸೊ ಅವರು ನಾನು ಅವ್ರ ಜೊತೆ ನಾನು ನಿಂತ್ಕೋತೀನಿ. ಅಫ್ಕೋರ್ಸ್ ಅವನು ಒಂದು ಒಳ್ಳೆಯ ರಿಟೈರ್ಮೆಂಟ್ ಆಗಬೇಕು. ಇನ್ನೂ ಒಂದು 2-3 ವರ್ಷ ದಸರಾಗೆ ಬರಬೇಕು. ಏನು ಕೆಲಸ ಮಾಡಿದಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ರೊಸೆಸಲ್ಲಿ ಭಾಗವಹಿಸಬೇಕಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಅರಣ್ಯ ಅಧಿಕಾರಿಗಳು ಕೂಡ ಕೇಳ್ಕೊತೀನಿ, ಕರ್ಕೊಬನ್ನಿ ದಸರಾಗೆ. ಅವ್ನು ಏನು ಮಾಡಿದ್ರು ಪರವಾಗಿಲ್ಲ, ನಮ್ಮ ಗಜ ಪಡೆಗೆ ನಾನೊಬ್ಬ ಇದ್ದರೆ ಒಂದು ಧೈರ್ಯ ಅಂತೇಳಿ. ಓಕೆ, ಸೊ ನೋಡೋಣ ಅದೇನಾಗುತ್ತೆ ಅಂತ. ಇನ್ನೂ ಟೈಮ್ ಇದೆ. ಅಭಿಮಾನಿ ಲೇಟಾಗಿ ಕರ್ಕೊಬರ್ಬೋದಾ ಏನು ಎತ್ತ ಅಂತೇಳಿ ಅದ್ರ ಬಗ್ಗೆ ಮತ್ತೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ಮಾತಾಡ್ತಾ ಇರೋದು ಇನ್ನೊಂದು ಏನೋ ಬ್ಯಾಡ್ ಲಕ್ ಆನೆ ಈ ಸಲ ಅಂತಂದರೆ ಅದು ನಮ್ಮ ಭೀಮಾ. ಏನಕ್ಕೆ ಬ್ಯಾಡ್ ಲಕ್ ಅಂತ ವರ್ಡ್ ಯೂಸ್ ಮಾಡ್ತಾಯಿದ್ದಾನೆ ಅಂತಂದರೆ, ವರ್ಷ ಇಡೀ ದುಡಿತಾನೆ. ವರ್ಷ ಇಡೀ ದುಡಿದು ಆಗಿ ಲಾಸ್ಟು ಜೂನಲ್ಲಿ, ಅಂದರೆ ಜೂನ್ ಎಂಡಲ್ಲಿ ಮತ ಕಾಣಿಸ್ಕೊಳ್ಳುತ್ತೆ. ಜೂನ್ ಎಂಡಲ್ಲಿ ಮತ ಕಾಣಿಸ್ಕೊಂಡು ಸ್ಟಿಲ್ ಇನ್ನೂ ಮತ ನಿಂತಿಲ್ಲ. ಅಂದರೆ ಕೆಲವರು ಹೇಳ್ತಾಯಿದ್ದಾರೆ ಮತ ನಿಂತಿದೆ ಅಂತೇಳಿ. ಬಟ್ ಈ ಸಲ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ದಸರಾ ಮಂಡಳಿಯವರಾಗಿರ್ಬೋದು, ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ಳಲ್ಲ. ಏನಕ್ಕೆ ರಿಸ್ಕ್ ತಗೊಳ್ಳೋದಿಲ್ಲ ಅಂತಂದರೆ, ಆಗಿರೋ ಒಂದು ದುರ್ಘಟನೆ ಏನಾಯಿತು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ದುಬಾರೆ ಕ್ಯಾಂಪಲ್ಲಿ ಆಗಿರುವಂಥ ಘಟನೆ ಏನು, ನಮ್ಮ ಕಂಜನ್ ನಮ್ಮ ಮಕ್ನ ಆನೆ ಮೇಲೆ ದಾಳಿ ಮಾಡಿ ಅವನು ಕೂಡ ಅಲ್ಲೇ ತೀರ್ಕೋತಾನೆ. ಮಕ್ನ ಆನೆ ಯಾರು ಅಂದರೆ ಜಯ ಮಾರ್ತಾಂಡ. ಅವನು ಕೂಡ ತೀರ್ಕೊಂಡ ನಂತರ ಅರಣ್ಯ ಅಧಿಕಾರಿಗಳು ಆವಾಗ ಬ್ಲಾಕ್ ಮಾಡಿರೋಂಥ ಕ್ಯಾಂಪ್ ಸಕ್ಕರೆಬೈಲು ಆಗಿರ್ಬೋದು, ನಮ್ಮ ದುಬಾರೆ ಆಗಿರ್ಬೋದು, ಮತ್ತಿಗೋಡು ಕ್ಯಾಂಪ್ ಆಗಿರ್ಬೋದು, ಕಂಪ್ಲೀಟ್ ಕ್ಲೋಸ್ ಆಗಿ ಇನ್ನೂ ಕೂಡ ಓಪನ್ ಆಗಿಲ್ಲ. ಇಷ್ಟು ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಮದ ಬಂದಿರೋ ಆನೆಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದೇ ತುಂಬ ಕ್ವಶನ್ ಆಗಿತ್ತು. ನಾನು ಇದ್ರ ಬಗ್ಗೆ ತುಂಬಾ ರೀಲ್ಸ್ಗಳನ್ನ ಹಾಕ್ತಾ ಇರ್ತಿದೆ. ಭೀಮಾ ಬರ್ತಾನೆ ಅಂತೇಳಿ. ನಾನು ಅಲ್ಲದೆ ಎಲ್ಲ ಅಭಿಮಾನಿ ಕೇಳ್ತಾಯಿದ್ದಾರೆ ಭೀಮಾ ಬರ್ತಾನೆ ಅಂತ. ಭೀಮನಿಗೆ ವರ್ಲ್ಡ್ ಫ್ಯಾನ್ಸ್ ಇದ್ದಾರೆ. ಸೊ ಎಲ್ಲ ಕಡೆ ಭೀಮಾ ದಸರಾದಲ್ಲಿ ಆಲ್ಮೋಸ್ಟ್ ಆನೆಗಳ ಕ್ರೇಜ್ ಆದ ಕಾರಣ ಅಂತಂದರೆ ನಮ್ಮ ಅರ್ಜುನ ತೀರ್ಕೊಂಡ ನಂತರ, ಅದಾದ ನಂತರ ಎಲ್ಲ ಆನೆಗಳನ್ನ ಪರಿಚಯ ಆಗುತ್ತೆ. ಅಭಿಮಾನಿಗಳು ಉಟ್ಕೋತಾರೆ, ಒಂದೊಂದು ಆನೆಗೆ ಒಂದೊಂದು ಥರ ಅಭಿಮಾನಿಗಳು ಉಟ್ಕೋತಾರೆ. ಭೀಮಾ ಅಂತಂದರೆ ಅವನಿಗೆ ಒಂಥರ ಫ್ಯಾನ್ ಬೇಸ್. ಇಷ್ಟಿರಬೇಕಾದ್ರೆ ಈ ವರ್ಷ ದಸರಾಕ್ಕೆ ಅವನಿಗೆ ಚಾನ್ಸ್ ಸಿಗಲಿಲ್ಲ ಅಂತಂದರೆ ಒಂಥರ ಬೇಜಾರು. ಹಾಗೆ ಕೇಳ್ತಾಯಿದ್ರು, ಇವಾಗ ದಸರಾದಲ್ಲಿ ಇದ್ದಾನೆ, ಅವನು ಲೀಸ್ಟಲ್ಲಿ ಇದ್ದಾನೆ, ಬರ್ತಾನಾ ಇಲ್ವಾ ಅಂತೇಳಿ. ಅಫ್ಕೋರ್ಸ್ ಲೀಸ್ಟಲ್ಲಿ ಇದ್ದಾನೆ. ಈ 16 ಮೆಂಬರ್ ಲೀಸ್ಟನ್ನು ರಿಲೀಸ್ ಮಾಡಿದಾನಲ್ಲ ಇವನು, ಮತ್ತು ನಮ್ಮ ಭೀಮಾ ಮತ್ತು ಹರ್ಷ ಲೀಸ್ಟಲ್ಲಿ ಇದ್ದಾರೆ. ಬಟ್ ಇವಾಗ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ಆನೆಗಳು. ಆ ಆನೆಗಳಿಗೆ ಏನಾದರೂ ತೊಂದರೆ ಆದಾಗ, ಅಕಸ್ಮಾತಾಗಿ ಏನಾದರೂ ಮತ ಸಡನ್ನಾಗಿ ಬರುವಂಥದ್ದು, ಅಥವಾ ಏನಾದರೂ ಆರೋಗ್ಯ ಪರಿಸ್ಥಿತಿಯಲ್ಲಿ ಏರುಪೇರು ಆಗುವಂಥದ್ದು, ಸೊ ಇಂಥದ್ದೇನಾದರೂ ಕಾಣಿಸ್ಕೊಂಡ್ರೆ ಮಾತ್ರ ಈ ಆನೆನ ಮೀಸಲು ಆನೆಗಳಾಗಿ ಇಟ್ಕೊಂಡಿರ್ತಾರೆ. ಈಗ ನಮ್ಮ ಕ್ರಿಕೆಟ್ ವರ್ಲ್ಡ್ ಕಪ್ ಎಲ್ಲ ಸೆಲೆಕ್ಷನ್ ಮಾಡಬೇಕಾದ್ರೆ ನೋಡಿ ಯಾವ ರೀತಿ ರಿಸರ್ವ್ ಪ್ಲೇಯರ್ ಅಂತ ಇರ್ತಾರೆ ನೋಡಿ, ಆ ರೀತಿ ಇಲ್ಲಿ ಕೂಡ ಇಟ್ಕೊಂಡಿರ್ತದೆ ಬ್ಯಾಕಪ್ ಆನೆಗಳು ಅಂತೇಳಿ. ಅಫ್ಕೋರ್ಸ್ ನಾನು ಕೂಡ ಇದನ್ನ ನಂಬಕ್ಕೆ ಸಾಧ್ಯ ಇಲ್ಲ. ನಮ್ಮ ಭೀಮನಿಗೆ ಬ್ಯಾಕಪ್ ಆನೆ ಥರ ಇಟ್ಕೊಳ್ಳೋದು ತುಂಬ ಒಂಥರ ಬೇಜಾರು ವಿಷಯನೇ. ಬಟ್ ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ಬೇಜಾರಾಗುವಂಥ ಮಾತಿರಬಾರ್ದು. ಏನಕ್ಕಂದರೆ ಅರಣ್ಯ ಅಧಿಕಾರಿಗಳು, ನಮ್ಮ ದಸರಾ ಮಂಡಳಿಯವರು ಯಾರು ಆನೆಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅವರ ಆರೋಗ್ಯ ಸ್ಥಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಒಂದು ಫ್ಯಾನ್ಸ್ ಕ್ರೇಜ್ಗೋಸ್ಕರ ಆನೆಗಳನ್ನ ತಗೊಬಂದು, ಮೂಕ ಪ್ರಾಣಿಗಳ ತಗೊಬಂದು ಏನಾದರೂ ವಿಶ್ವವಿಖ್ಯಾತ ದಸರಾದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಗತಿ? ನೀವುಗಳು ಯಾರು ಕೂಡ ಹೋಗಿ ಮುಂದೆ ನಿಂತ್ಕೊಳ್ಳೋದಿಲ್ಲಲ್ವ. ಯಾರು ಸೆಲೆಕ್ಟ್ ಮಾಡಿರ್ತಾರೆ, ಯಾರು ಅದನ್ನ ದಸರಾ ಮಂಡಳಿಲಿ, ಈಗ ದಸರಾ ಉಸ್ತುವಾರಿ ಯಾರು ನೋಡ್ಕೊಳ್ತಾ ಇರ್ತಾರೆ, ಅವ್ರ ಮೇಲೆ ಬರುವಂಥದ್ದು ಅಲ್ವಾ. ಸೊ ಅವಾಗ ನಾವೆಲ್ಲ ರಿವರ್ಸ್ ಆಗ್ತೀವಿ. ಮತ ಬಂದಿರೋ ಆನೆ ಯಾಕೆ ತಗೊಬಂದ್ರಿ, ಅಷ್ಟು ಇಂಪಾರ್ಟೆಂಟ್, ಬೇರೆ ಆನೆ ಇರಲಿಲ್ವ, ಅದು ಇದು ಅಂತೇಳಿ ತುಂಬ ದೊಡ್ಡ ಮಾತಾಡ್ತೀವಿ. ಸೊ ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ, ಹಾಗೆ ಒಂದು ಸೇಫ್ಟಿನೆಸ್ಸಿಂದ ಈ ಆನೆನ ಓಲ್ಡ್ ಹಾಕಿರುವಂಥದ್ದು. ಬೇರೆ ಯಾವುದೇ ರೀತಿಯ ಬೇರೆ ಕಾರಣಗಳಿಲ್ಲ. ಇದೇ ರೀತಿಯಿಂದ ಈಗ ಮದ ಬಂದಿರೋದ್ರಿಂದ ಈ ಆನೆನ ಒಂದು ಪಾಸ್ ಹಾಕಿದ್ದಾರೆ ಅಷ್ಟೇ. ಏನಾದರೂ ಮದ ಕಮ್ಮಿ ಆದರೆ ನೆಕ್ಸ್ಟ್ 2 ಮಂತಲ್ಲಿ ಅಫ್ಕೋರ್ಸ್ ಬರೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ 12 ಆನೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮ್ಯಾಕ್ಸಿಮಮ್ ನಾನು 2 ಆನೆ ಆ್ಯಡ್ ಆಗ್ಬೋದು ಅನ್ಕೋತೀನಿ. ನನ್ನ ಪ್ರಕಾರ 2 ಆನೆಗಳಿಗೆ ಚಾನ್ಸಸ್ ಸಿಗೋದು
ಮೋಸ್ಟ್ಲಿ ಇಲ್ಲ 14 ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾರೋ ಇಲ್ಲ ಏನು ಅಂತ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಬಟ್ ಅದೆಲ್ಲ ಡಿಪೆಂಡಿಂಗ್ ಆನ್ ಏನೋ ನಮ್ಮ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗುವಂಥದ್ದು. ಸದ್ಯಕ್ಕೆ ಇಷ್ಟು ಚೆನ್ನಾಗಿ ಇಷ್ಟು ಒಂಥರ ಜನಸ್ನೇಹಿ ಆನೆ ದಸರಾಗೆ ಬರಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಒಂದು ಕಡೆ ಕ್ಯಾಂಪ್ ಕೂಡ ಕ್ಲೋಸ್ ಆಗಿರುವಂಥದ್ದು. ಈ ವರ್ಷ ಏನಾಯ್ತು ಅಂತಲೇ ಗೊತ್ತಿಲ್ಲ, ಎಲ್ಲ ಕಡೆಯೂ ಕೂಡ ಡೆಂಟೆ ಆನೆಗಳು, ಬ್ಯಾಕ್ ಟು ಬ್ಯಾಕ್ ಆನೆಗಳು ಸಾಯ್ತಾ ಇದ್ದಾವೆ. ಇನ್ನೊಂದು ಕಡೆ ನೆಚ್ಚಿನ ಆನೆಗಳು ದಸರಾಗೆ ಬರ್ತಾಯಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಕೆಲವು ಆನೆಗಳು ಎಂಟ್ರಿ ಆಗಿದ್ದಾವೆ. ನಮ್ಮ ಶ್ರೀರಾಮ ನೋಡಿ, ಆಫ್ಟರ್ ಲಾಂಗ್ ಟೈಮ್ ಶ್ರೀರಾಮ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ಈ ಸಲ. ಹಾಗೆ 4 ಹೆಣ್ಣಾನೆಗಳು ಕೂಡ ಬರ್ತಾ ಇದ್ದಾವೆ. ಸೊ ಹೀಗಾಗಿ ಒಂಥರ ಕುತೂಹಲಕಾರಿ ಘಟನೆಗಳೇ ಈ ಸಲ ನಡೆದಿರುವಂಥದ್ದು. ಅಫ್ಕೋರ್ಸ್ ತುಂಬ ಬೇಜಾರು ವಿಷಯ. ಬಟ್ ನೋಡೋಣ, ಭೀಮಾಗಿ ಈ ವರ್ಷ ಹೋದ್ರೆ ಏನಾಗುತ್ತೆ, ಹೋದ್ರೆ ಹೋಗಲಿ ಬಿಡಿ. ಅವನು ಆರಾಮ್ಸಾಗಿ ರೆಸ್ಟ್ ಮಾಡಿಕೊಂಡು ಮದ ಎಲ್ಲ ಇಳಿದ ನಂತರ ನೆಕ್ಸ್ಟ್ ಇಯರ್ ಬರಲಿ. ಓಕೆ. ಸೊ ಇನ್ನೊಂದು ವಿಷಯ ಏನಂತಂದರೆ, ಅವನು ಅವನಿಗೆ 20-23 ವಯಸ್ಸುವರೆಗೂ ಕೂಡ ಅವನಿಗೆ ಮದ ಇರಲಿಲ್ಲ. ಅವಾಗ ಅವನು ಎಂಗೇಜ್ ಹುಡುಗ, ತುಂಟಾಟ ಆಡ್ಕೊಂಡೇ ಇದ್ದಿದ್ದು ಹುಡುಗ. ಇವಾಗ ಅವನು ಮೆಚುರಿಟಿ ಆಗಿದ್ದಾನೆ. ಸೊ ಆನೆಗಳಲ್ಲಿ ಮದ ಬರೋದು ಪ್ರಕ್ರಿಯೆ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇನ್ನು ಯಾವ ವರ್ಷ ದಸರಾ ಬರಬೇಕಾದ್ರೂ ಈ ಥರ ಆಗ್ತಾನೆ ಏನು ಅಂತಂದು ಹೇಳೋಕ್ಕಾಗಲ್ಲ. ಆಮೇಲೆ ಹೇಳಿದ್ರು ನಮಗೆ ಹರ್ಷ ಕೂಡ ಮದ ಬಂದಿರೋದು ರಿಸರ್ವೇಷನ್ ಇಟ್ಟಿದ್ದಾರೆ. ನೋಡ್ಬೇಕು, 2 ಮದ ಬಂದು ಕಳೆದಿರೋಂಥ ಆನೆಗಳು. ಸೆಕೆಂಡ್ ಬ್ಯಾಚ್ ನನ್ನ ಪ್ರಕಾರ ಲಾಸ್ಟ್ ಟೈಮ್ 6-7 ಆನೆ ಬಂದಿದೆ ಫಸ್ಟ್ ಬ್ಯಾಚಲ್ಲಿ. ಆಮೇಲೆ 5 ಆನೆಗಳು ಬಂದಿದೆ. ಈ ಸಲ ಏನು ಮಾಡ್ತಾರಂತ ನನಗೆ ಚಾನ್ಸಸ್ ಇಲ್ಲ. ಒಂದೇ ಸಲ, ಯಾಕಂದರೆ ಸ್ಟಾರ್ಟ್ ಆಗಿದ್ದು ಕೂಡ ಒಂದೇ ಬ್ಯಾಚಲ್ಲೆಲ್ಲ ಮುಗಿಸ್ತಾರೆ ಅಂದ್ಕೊಳ್ತೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ನನಗೂ ಇಷ್ಟನೇ ನಮ್ಮ ಭೀಮಾ ಬರಬೇಕು ಅಂತೇಳಿ. ಹಾಗೆ ಇನ್ನೊಂದು ನಮ್ಮ ಕುಂಕಿ ಆನೆಗೂ ಕೂಡ ಈ ಸಲ ಕೋಪ್ ಕೊಟ್ಟಿದ್ದಾರೆ, ಅಂದರೆ ಸೆಲೆಕ್ಟ್ ಮಾಡಲಿಲ್ಲ. ಅಯ್ಯಪ್ಪನ ಬಗ್ಗೆ ತುಂಬ ಜನ ಮಾತಾಡ್ತಾಯಿದ್ದಾರೆ. ಅಯ್ಯಪ್ಪ ಕೂಡ ಈ ಸಲ ದಸರಾಗೆ ಎಂಟ್ರಿ ಕೊಡ್ತಾಯಿಲ್ಲ. ಅದೊಂಥರ ಬೇಜಾರು. ಒಂದು ಹೊಸ ಆನೆಗೆ ಚಾನ್ಸಸ್ ಕೊಡಬೇಕಿದ್ದು ನನ್ನದೇನೋ ಪರ್ಸ್ನಲ್ ಒಪಿನಿಯನು. ಹೆಣ್ಣಾನೆ ಬಿಟ್ಬಿಡಿ, ಗಂಡನೇ ಒಂದು ಆನೆ ಕೊಡಬೇಕಿದೆ. ಅಟ್ಲೀಸ್ಟ್ ಮಾಸ್ತಿ ಆನೆ ಇರ್ಬೋದು, ರೋಹಿತ ಇರ್ಬೋದು. ರೋಹಿತ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಒಂದು ಚಾನ್ಸಸ್ ಕೊಡಬೇಕಿತ್ತು ಈ ಸಲ. ಬಟ್ ಎಲ್ಲದಕ್ಕೆ ಏನಾಯ್ತು ಹೇಳಿ, ನಮ್ಮ ದುಬಾರಲ್ಲಾಗಿರೋ ಇನ್ಸಿಡೆಂಟನ್ನು ತೊಗೊಂಡು ಮಾತಾಡೋದಾದರೆ ಆ ಭಯ ಇನ್ನೂ ಹೋಗಿಲ್ಲ ಅನ್ಕೋತೀನಿ. ದಸರಾದಲ್ಲಿ ಯಾವುದೇ ರೀತಿಯ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ ನಮ್ಮ ಅಧಿಕಾರಿಗಳು. ಹಾಗಾಗಿ ಸೊ ಬಂದಿರೋಂಥ ಆನೆಗಳು ಆಲ್ ದ ಬೆಸ್ಟ್ ಹೇಳುತ್ತಾ, ಚೆನ್ನಾಗಿ ಮಾಡಲಿ ಈ ಸಲ ದಸರಾ, ಚೆನ್ನಾಗಿ ನಡೆಸ್ಕೊಳ್ಳಿ. ಬಂದಿರೋ ದಿಗ್ಗಜರು ಕೂಡ ಎಕ್ಸ್ಪೀರಿಯನ್ಸ್ ದಿಗ್ಗಜರು ಬಂದಿರೋಂಥದ್ದು. ನೋಡೋಣ, ನೋಡೋಣ ಮುಂದೆ ಭೀಮಾ ಬಗ್ಗೆ ಏನು ಅಪ್ಡೇಟ್ ಸಿಗುತ್ತೆ ನಾನು ಈಗ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.